ಹನುಮಂತನು ಯೋಚನೆ ಮಾಡ್ತಿದ್ದಾನೆ. ಅಶೋಕವನದಲ್ಲಿ ಶುಂಶುಭ ವೃಕ್ಷದ ಮೇಲೆ ಕೂತು ನಿಂತು ನೇತಾಡ್ತಾ ಅನೇಕ ಭಂಗಿಯಲ್ಲಿ ಗಲಾಟೆ ಇಲ್ಲದೆ ಶಬ್ದವಿಲ್ಲದೆ ಕೇಳಿಸ್ಕೊತಿದ್ದಾನೆ. ಕೆಳಗೆ ನಡೀತಕ್ಕಂಥದ್ದೆಲ್ಲ ಮಾತಾಡ್ಕೊಂಡ್ವಲ್ಲ ನಾವು. ರಾವಣಾಸುರ ಬಂದು ಹೋದ, ಸೀತೆ ಗೋಳು ಕೇಳಿದ್ವಿ. ಯೋಚನೆ ಮಾಡ್ದ, ನಾನು ಹೇಗೆ ನಾನು ಪರಿಚಯ ಮಾಡ್ಕೋಬೇಕು, ನಾನು ಯಾರು ಅಂತ ಈ ತಾಯಿಗೆ ಗೊತ್ತಿಲ್ಲ. ಮೊದಲು ಇವಳಿಗೆ ನಂಬಿಕೆ ಬರೆಸಬೇಕು. ಒಂದು ಸಲ ಸುತ್ತಮುತ್ತ ನೋಡ್ತಾನೆ, ರಾಕ್ಷಸರೆಲ್ಲ ನಿದ್ರೆ ಮಂಪಿನಲ್ಲಿದ್ದಾರೆ. ಆದರೆ ಯಾವ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು? ಇವಳ ತವರ ಮನೆ ಭಾಷೆ ಮೈಥಿಲಿ ಭಾಷೆ ಅಲ್ವಾ, ರಾಮನ ಭಾಷೆ ಸಾಕೇತ ಭಾಷೆ ಅಲ್ವಾ. ರಾಮನ ಭಾಷೆಯಲ್ಲಿ ಮಾತಾಡಿದ್ರೆ ಇವಳಿಗೆ ಸಂತೋಷ ಆಗ್ಬೋದಲ್ವಾ, ಸ್ವಲ್ಪ ನಂಬಿಕೆಯೂ ಬರ್ಬೋದಲ್ವಾ ಅಂದ್ಕೊಂಡ. ಆದರೆ ಈ ಮಾಯಾವಿಗಳ ಪ್ರದೇಶದಲ್ಲಿ ನಾನು ಏನು ಮಾತಾಡಿದರೂ ಕೂಡ ಅವಳು ನನ್ನನ್ನು ಮಾಯಾವಿ ಅಂತಲೇ ಅನುಮಾನಿಸಬಹುದು. ಮಾಯಾವಿಗಳಿಗೆಲ್ಲ ಭಾಷೆ ಗೊತ್ತಲ್ವ. ಅದರಿಂದ ಬೇರೆ ರೀತಿಯಲ್ಲಿ ರಾವಣ ಮಾಯಾವಿಯಾಗಿ ಬಂದಿದ್ದಾನೆ ಮೇಲೆ ಅಂತ ಹತ್ತಿರ ಬಂದುಬಿಟ್ಟಿದ್ದಾನೆ ಅಂತ ಏನಾರು ಅಂದ್ಕೊಂಡ್ಬಿಟ್ರೆ ಏನು ಮಾಡೋದು? ಈ ಎಲ್ಲ ಸಮಸ್ಯೆಗಳು ತೊಲಗಿ ಕಾರ್ಯಸಿದ್ಧಿ ಆಗಬೇಕಾದರೆ ರಾಮಸ್ತುತಿ ಒಂದೇ ದಾರಿ. ಸೀತೆಯ ಮನಸ್ಸು ಕರಿಗೆ ಹೋಗಬೇಕಾದರೂ ಅದೇ ಸರಿಯಾದ ಉಪಾಯ ಅಂತ ನಿರ್ಧಾರ ಮಾಡ್ತಾನೆ. ರಾಮನ ಸ್ತುತಿ ಮಾಡಬೇಕಿಲ್ಲೀಗ, ರಾಮನನ್ನು ನೆನೆಸ್ಕೋಬೇಕು. ನಾನು ರಾಮನ ಹೆಸರನ್ನು ಗಟ್ಟಿಯಾಗಿ ಹೇಳಬೇಕು ಅಂಥೇಳಿ ರಾಮನ ಕಥೆಯನ್ನು ಸೇರಿಸಿ ಶ್ರೀರಾಮ ಗುಣಗಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊಗಸಾದ ರಾಮಗಾನವನ್ನು ಮಾಡ್ತಾನೆ. ಸಮಯ ಇದ್ದರೆ ನಾವು ಕೇಳೋಣ ಒಂದಿನ. ರಾಮ ತಂದೆಯ ಆಜ್ಞೆ ಮೇರೆಗೆ ಹೆಂಡತಿ ಮತ್ತು ತಮ್ಮನ ಜೊತೆ ವನವಾಸಕ್ಕೆ ಬಂದ ಘಟನೆಯಿಂದ ಹಿಡಿದು ಸುಗ್ರೀವನು ಸೀತೆಯನ್ನು ಹುಡುಕಲು ಎಲ್ಲ ದಿಕ್ಕುಗಳಲ್ಲೂ ವಾನರನ್ನು ಕಳಿಸಿರ್ತಕ್ಕಂಥವರು ಎಲ್ಲ ಘಟನೆಗಳನ್ನು ಹೇಳ್ತಾನೆ. ಆ ಹಾಡಿನಲ್ಲಿ ಸಂದೇಹವನ್ನು ಕೂತ್ಕೊಂಡು ಹೇಳ್ತಾ ಇದ್ದಾನೆ. ಸಂದೇಶ ತಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಅವರಲ್ಲಿ ನಾನು ದಕ್ಷಿಣ ಸಮುದ್ರ ತೀರದಲ್ಲಿ ಸಂಪಾತಿ ಅನ್ನತಕ್ಕಂಥ ಹದ್ದಿನ ರಾಜನ ಮಾತನ್ನು ಕೇಳಿ ಆ ಸೀತಾದೇವಿಯನ್ನು ಹುಡುಕಲು 100 ಯೋಜನ ಸಮುದ್ರವನ್ನು ಒಬ್ಬಂಟಿಗನಾಗಿ ಹಾರಿ ಇಲ್ಲಿಗೆ ಬಂದಿದ್ದೇನೆ. ರಾಮನು ಹೇಳಿದ್ದ ಗುರುತುಗಳನ್ನೆಲ್ಲ ಇಲ್ಲಿ ನನಗೆ ಕಾಣಿಸ್ತಾ ಇವೆ. ಅವಳು ನನಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ತಟಕ್ಕನೆ ಹನುಮಂತ ತನ್ನ ಮಾತನ್ನು ನಿಲ್ಲಿಸಿಬಿಡ್ತಾನೆ. ಇಷ್ಟೊಂದು ಹೇಳ್ದ. ರಾಮನ ಚರಿತ್ರೆ ಎಲ್ಲ ಹೇಳಿ ರಾಮನು ಕೆಲವು ವಿಚಾರಗಳನ್ನು ಕಳಿಸಿದ್ದಾನೆ. ನಾನು ಹೇಳಬೇಕು, ಈಗ ಸೀತಾಮಾತೆ ನನ್ನ ಕಾಣಿಸ್ತಿದ್ದಾಳೆ ಅಂಥೇಳಿ ಸುಮ್ಮನಾಗ್ಬಿಟ್ಟ. ತಟಕ್ಕಂಥ ತಂಬೂರಿಯನ್ನು ಶಬ್ದವನ್ನು ನಿಲ್ಲಿಸಿಬಿಟ್ಟ, ಶ್ರುತಿಯನ್ನು ನಿಲ್ಲಿಸಿಬಿಟ್ಟ. ಆ ಮಾತುಗಳನ್ನು ಕೇಳಿ ಸೀತಾದೇವಿಯ ಮನಸ್ಸು ಗಿರಗಿರಣೆ ತಿರುಗಿಬಿಡುತ್ತಂತೆ. ತಲೆ ಸುತ್ತಿತು. ಒಂದು ಕಡೆ ಆಂದೋಲನ, ಇನ್ನೊಂದು ಕಡೆ ಸಂತೋಷ. ಗಾಬರಿ ಆದ್ಲು. ಬಳಬಳಾಯಿಸಿದ್ರು, ನೋಡಿದ್ಲು ಏನಾಯಿತು ಅಂತ. ಸುತ್ತಲೂ ಹುಡುಕಾಡಿದ್ಲು. ತಾನು ಹೊರಗೆ ನಿಂತಿದ್ದ ಶಿಂಶುಪಾ ವೃಕ್ಷದ ಕೊಂಬೆಯ ಮೇಲೆ ಔತ್ಕೊಂಡಿರ್ತಕ್ಕಂಥ ಕೋತಿಯು ಪಿಳಿ ಪಿಳಿ ಅಂತ ಕಣ್ಣುಗಳನ್ನು ಬಿಟ್ಕೊಂಡು ನೋಡ್ತಾ ಇತ್ತು. ಒಂದು ಸತಿ ಮೇಲೆ ನೋಡಿದ್ಲು, ಅಲ್ಲೆಲ್ಲೋ ಒಂದು ದೂರದಲ್ಲಿ ಒಂದು ಸಣ್ಣ ಕಪಿ ಮರಿ ಪಿಳಿ 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 ಅಂತ ಕಣ್ಣುಗಳು ಬಿಟ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ಲು. ಸೀತಾದೇವಿಗೆ ಮೈ ಜುಮ್ ಅಂತು. ದೃಷ್ಟಿಸಿ ನೋಡ್ತಾಳೆ. ಆ ಕೋತಿ ತನ್ನ ಕೈಗಳನ್ನು ಮುಗಿದು ಅಲ್ಲಿಂದಲೇ ನಮಸ್ಕಾರ ಮಾಡ್ತದೆ. ಕೋತಿ ಚಿಕ್ಕದಾದರೂ ಅದರ ತೇಜಸ್ಸು ಮಾತ್ರ ಕಣ್ಣು ಕೋರೈಸುವಂತಿತ್ತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಿದೆಯಲ್ಲ ಅನ್ಕೋತಿದ್ದಾಳೆ. ಸಹಜವಾಗಿ ಅತೀಂದ್ರಿಯ ದರ್ಶನ ಶಕ್ತಿ ಇದ್ದ ಸೀತಾದೇವಿಗೆ ಹನುಮಂತನ ತೇಜಸ್ಸು ವಿಸ್ತಾರವಾಗಿ ಕಾಣಿಸ್ತಾ ಇದೆ.
ಆದರೆ ಅವಳಿದ್ದ ಪರಿಸ್ಥಿತಿಯಲ್ಲಿ ಅವಳಿಗೆ ಭಯ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ಜೈ ಗುರುದತ್ತ, ಶ್ರೀ ಗುರುದತ್ತ.